ಏನಮ್ಮ ಮೀನಮ್ಮ, ಹಬ್ಬ ಪೂಜೆ ಅನ್ಕೊಂಡು ಹೀಗೆ ಇರ್ತೀಯೋ? ಹೊಟ್ಟೆಗೆ ಸ್ವಲ್ಪ ಅವಲಕ್ಕಿ ಹಾಕ್ತೀಯೋ? ಕೊಡ್ತೀನಿ, ಆದ್ರೆ ಇವತ್ತು ಹರ್ಸ್ಕೊಂಡಿದ್ದೆ. ಪೂಜೆ ಆದ್ಮೇಲೆ ಯಾರಾದ್ರೂ ಒಬ್ರು ಸಂತ್ರನ್ನ ಕರ್ಕೊಂಡ್ ಬಂದು ಪ್ರಸಾದ ಕೊಟ್ಟು ಆಮೇಲೆ ಮನೆಯವರೆಲ್ಲ ಊಟ ಮಾಡ್ತೀವಿ ಅಂತ. ಯಾಕೆ ನಿನ್ ಗಂಡನೇ ಇಲ್ವಾ ಮನೆಯಲ್ಲಿ? ಅವ್ರ ಕೆಲ್ಸಕ್ಕೆ ಹೋಗಿದಾರತ್ತೆ. ಅಂದ್ರೆ ಈಗ ನೀನ್ ಹೋಗಿ ಯಾರನ್ನಾದ್ರೂ ಕರ್ಕೊಂಬಂದು ಅವ್ರಿಗೆ ನಮ್ಮ ಮನೆ ಅಕ್ಕಿ ಅವಲಕ್ಕಿ ಕೊಡೋವರೆಗೂ ನಾವೆಲ್ಲ ಉಪವಾಸನ ಮಾಡ್ಲಿ ಬಿಡೆ. ದಾನಕ್ಕಿಂತ ಧರ್ಮ ಇಲ್ಲ, ಧ್ಯಾನಕ್ಕಿಂತ ಫಲ ಇಲ್ಲ ಅಂತ ಆತ್ಮಾನಂದರೇ ಹೇಳಿದ್ದಾರೆ. ನನಗೆ ಹಸ್ವಾಗ್ತಾ ಇದೆ, ಅವಲಕ್ಕಿ ಬೇರೆ ಗಮ್ ಅಂತ ಇದೆ. ನಾನು ಕೊಟ್ಬಿಡಪ್ಪ, ನಾನು ತಿನ್ಕೊಂಡ್ಬಿಡ್ತೀನಿ. ಇರೋ ಯಾರ ಕರ್ಕೊಂಬಂದು ಒಂಚೂರು ಊಟಕ್ಕೆ ಹಾಕ್ಲಿ, ಆಮೇಲೆ ತಿನ್ನುವಂತ ಇರೋ. ಅಲ್ಲ, ಇವ್ ಕರ್ಕೊಂಬರೋವರೆಗೂ ನನ್ ಮಗ ಹಸ್ಕೊಂಡಿರ್ಬೇಕೇನ್ರಿ? ಸಾಲದಕ್ಕೆ ಇವಳು ಕರ್ದು ಅಂದ ತಕ್ಷಣ ಓಡ್ ಬರೋರು ಬೇಕಲ್ಲ. ಓ ಅದಕ್ಕೆ ಆಗ್ಲಿಂದ ಕೃಷ್ಣ ನೀ ಬೇಗನೆ ಬರೋ ಬಾರೋ ಅಂತ ಕರಿತಿದ್ಲು. ಆ ಕೃಷ್ಣರೇ ಬರ್ತಾನೇನಪ್ಪ ಈಗ. ಅಮ್ಮ ಯಾರೋ ಬಂದ್ರು ಅಂತ ಅನಿಸ್ತಾ ಇದೆ. ಬರಮ್ಮ ನೋಡೋಣ. ಯಾರು ಸ್ವಾಮಿ ತಾವು? ನನ್ನ ಹೆಸರು ಕೃಷ್ಣ ಅಂತ. ದೇವಸ್ಥಾನಕ್ಕೆ ಹೋದೆ, ಆದ್ರೆ ಯಾರು ನನ್ನ ಕೂಗ್ತಿರೋ ಹಾಗಾಯ್ತು. ಯಾರು ಅಂತ ಹುಡ್ಕಾಡ್ತಿದ್ದೆ, ಅಷ್ಟರಲ್ಲಿ ದೇವಸ್ಥಾನಕ್ಕೆ ಬೀಗ ಹಾಕ್ಬಿಟ್ರು. ಅಲ್ಲಿ ಹೂ ಕೊಟ್ಟು ಬಾಕೆ ಮೀನಾ ಅನ್ನೋ ಹುಡುಗಿ ಮನೇಲಿ ಕೃಷ್ಣನ್ ಕೂಡ್ಸಿರ್ತಾರೆ ಅಂತ ಅಂದ್ರು. ದೇವ್ರನ್ನ ನೋಡ್ಕೊಂಡ್ ಹೋಗೋಣ ಅಂತ ಬಂದೆ. ನೀವ್ ಹೂ ಅಂದ್ರೆ ಅಯ್ಯೋ 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 ಯಾರೋ ಏನೋ. ಈಗೆಲ್ಲ ಕಳ್ತನ ಮಾಡೋರು ಈ ತರ ಸುಳ್ಳು ಹೇಳ್ಕೊಂಡೆ ಬರ್ತಾರ್ರಿ. ಶಾಂತಿ. ಆ ಪ್ರಾಯಶ್ಚಿತಕ್ಕೆನೆ ನಾನು ಕೃಷ್ಣನ ದರ್ಶನ ಮಾಡಕ್ ಬಂದಿರೋದು. ಅಂದ್ರೆ ನಾನು ಕಳ್ಳಾನೆ. ತುಂಬಾ ಸಣ್ಣ ವಯಸ್ಸಲ್ಲೇ ಬಂದಿಕಾನೇನು ನೋಡ್ಬಿಟ್ಟಿದೀನಿ. ಒಂದ್ ಹೆಜ್ಜೆ ಒಳಗಡೆ ಬರೋ ಹಾಗಿಲ್ಲ. ಕಳ್ಳ ಜೈಲ್ಗೆ ಹೋಗಿ ಬಂದಿದೀನಿ ಅಂತ ನೀನೇ ಹೇಳ್ತಿದ್ಯಾ? ನಿನ್ನ ಹೇಗ್ ಒಳಗಡೆ ಬಿಟ್ಕೊಳ್ಳೋದು? ಅಮ್ಮ ಬಂದಿರೋ ದೇವ್ರು ನೋಡಕ್ಕೆ, ಬರ್ಲಿ ಬಿಡಮ್ಮ. ಅಲ್ವೋ ರವಿ? ಪ್ರಪಂಚದಲ್ಲಿರೋ ಎಲ್ರೂ ಒಂದಲ್ಲ ಒಂದ್ ತಪ್ಪು ಮಾಡಿರೋರೇ ಕಣೆ. ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡ ಬದಲಾವಣೆ ಇನ್ನೊಂದಿಲ್ಲ. ಬರ್ಲಿ ಬಿಡು. ಬೇಡ 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 ಬೇಡ. ನಾನು ಟಿವಿ ನ್ಯೂಸ್ ಅಲ್ಲೆಲ್ಲ ನೋಡಿದ್ದೀನ್ರಿ. ಕಳ್ತನ ಮಾಡೋರು ಹೀಗೆ ಬಂದು ಮನೆಯವ್ರು ನೋಡ್ಬೇಕು ಅಂತ ಒಳಗ್ ಬಂದು ಎಲ್ಲ ನೋಡಿ ಸಮಯ ನೋಡಿ ಹೊಡ್ಕೊಂಡು ಹೋಗ್ಬಿಡ್ತಾರಷ್ಟೇ. ಬೇಡ ಅಂದ್ಮೇಲೆ ಬೇಡ ಅಷ್ಟೇ. ನಾನ್ ಹೊಡ್ತೀನಿ ಬಿಡಿ. ಹೊರಡಿ. ಅಯ್ಯೋ, ದಯವಿಟ್ಟು ಒಳಗ್ ಬನ್ನಿ. ಏನು ನೀನು ಕಳ್ತನ ಮಾಡೋದ್ನೆಲ್ಲ ಒಳಗ್ ಬನ್ನಿ ಅಂತ ಕೇಳ್ತಿದ್ಯಾ? ಅದು ದಯವಿಟ್ಟು ಒಳಗ್ ಬನ್ನಿ ಅಂತಿದ್ಯಾ? ಹಾಗಾದ್ರೆ ನಿಮ್ ಮಗನ ಮನೆಯಿಂದ ಆಚೆ ಕಳ್ಸಿ. ಬೇಕಿದ್ರೆ ಅವ್ರನ್ನ ಒಳಗಡೆ ಕರ್ಕೊಳ್ಳಿ. ನನ್ ಗಂಡನ್ ಯಾಕೆ ಯಾವಾಗ್ಲೂ ಅನ್ನೋದು? ಅಭ್ಯಾಸ ಆಗೋಗಿದೆ. ಇರ್ಲಿ, ಆಮೇಲೆ ನೋಡ್ಕೋತೀನಿ. ನೀವು ಬನ್ನಿ. ನನಗ್ ತೃಪ್ತಿ ಆಯ್ತು, ನಾನಿನ್ ಹೊರಡ್ತೀನಿ. ಊಟ ಮಾಡ್ಕೊಂಡು ಹೋಗಿ. ಅಲ್ಲ, ಹಸಿವು ಅಂತ ಹೇಳ್ತಾ ಇರೋದು ನನ್ನ ಮಗ. ನೀನ್ ಯಾರ್ಯಾರಿಗೂ ಊಟ ಮಾಡು ಅಂತಿದ್ಯಲ್ಲೇ. ಅಲ್ಲಿರೋ ತುಳಸಿ ತೀರ್ಥಾನ್ ಕೊಟ್ಬಿಡಿ, ನನಗದ್ ತುಂಬಾ ಇಷ್ಟ. ಅದನ್ನೇ ಕುಡ್ದ್ಬಿಟ್ಟು ಹೊರಡ್ತೀನಿ. ಒಂದೇ ಒಂದು ತುತ್ತು ಅವಲಕ್ಕಿ ತಿನ್ಕೊಂಡು ಹೋಗಿ. ಅವಲಕ್ಕಿನ ಬೇಡ ಅನ್ನೋ ಅಭ್ಯಾಸನೇ ಇಲ್ಲ ನನಗೆ. ನನ್ನ ಆತ್ಮೀಯ ಗೆಳೆಯ ಒಬ್ಬ ಇದ್ದಾನೆ, ನನಗೆ ಅವಲಕ್ಕಿ ಇಷ್ಟ ಅಂತ ಅದನ್ನ ತಂದು ಕೊಟ್ಟು ಅವನು ಉದ್ಧಾರನೇ ಆಗ್ಬಿಟ್ಟಿದ್ದಾನೆ. ಕೊಡಿಮ. ತುಂಬಾ ಚೆನ್ನಾಗಿದೆ. ನಿಮ್ ಹೆಸರು ಮೀನಾ ಅಲ್ವಾ? ಹೌದು. ನಿನ್ಗೂ ಏನಾದ್ರು ಬೇಕಾ ಅಮ್ಮ? ನನ್ಗೆ ಆ ಭಗವಂತನ ದಯೆ ಒಂದಿದ್ರೆ ಸಾಕು. ಆದ್ರೆ ನಮ್ಮ ಅತ್ತೆ ನಮ್ಮ ಮಾವ ವಯಸ್ಸಾದವರು, ಅವ್ರ ಮನ್ಸಿಗೆ ಸಂತೋಷ ಸಿಗ್ಲಿ ಅಂತ ಆಶೀರ್ವಾದ ಮಾಡಿ ಸಾಕು. ವಯಸ್ಸಾದವರು ಅಂತ್ಯಮ್ಮ, ಈ ಮನೇಲಿ ಮೊಮ್ಮಕ್ಳೇ ಕಾಣ್ತಿಲ್ಲ. ಸರಿ, ಅವ್ರಿಗೆ ಆದಷ್ಟು ಬೇಗ ಒಬ್ಬ ಮೊಮ್ಮಗ ಸಿಗ್ತಾನೆ. ಅದು ಅಂತಿಂತ ಮೊಮ್ಮಗ ಅಲ್ಲ, ಕೃಷ್ಣನ ಹಾಗೇನೆ. ಯಶೋದೆ ಹತ್ರ ಇರೋ ಕೃಷ್ಣ ದೇವಕಿನ ಹುಡ್ಕೊಂಡ್ ಬಂದಾಗ ಬರ್ತಾನೆ. ಒಳ್ಳೇದಾಗ್ಲಿ. ಈ ಕಡೆ ಬಂದಾಗ್ಲಿಲ್ಲ ನಮ್ಮ ಮನೆಗೆ ಬಂದು ಹೋಗಿ ಸರ್. ಪ್ರೀತಿಯಿಂದ ಯಾರೇ ಕರೆದ್ರು ನಾನು ಅಲ್ಲಿಗೆ ಬರ್ತೀನಿ. ಈಗ ಹೋಗಿ ಬರ್ತೀನಮ್ಮ. ಬರೀ ರೋಡ್ ಶೋನೇ ಆಗೋಯ್ತಲ್ಲ ಮೇಡಮ್ ನಮ್ದು. ಈ ಕಾಗೆ ಸುಬ್ಬ ಹೇಳಿದ್ರೆ ಎಸಿನೇ ಓಸಿಯಾಗಿ ಬಂದು ಆಫೀಸ್ಗೆ ಹಾಕ್ಬಿಟ್ಟು ಹೋಗ್ತಾರೆ. ಅಲ್ಲಿ ಆರಾಮಾಗಿ ಕುಂತ್ಕೊಂಡು ತಣ್ಣಗೆ ಬಿಸಿ ಕಾಫಿ ಕುಡ್ಕೊಂಡು ಮಾತಾಡ್ಬೋದಿತ್ತು. ಈ ರೋಡ್ ಕರ್ದು ನನ್ ಜಾಮರ್ ಎಲ್ಲ ಹಾಳು ಮಾಡ್ತಿದ್ದೀರಲ್ಲ ಮೇಡಮ್. ಅದ್ ಸರಿ, ಆ ಮಂಜ ನಿಮ್ಮ ಆಫೀಸಲ್ಲೇ ಇದ್ನಲ್ಲ? ಇವಾಗಿಲ್ಲ. ಇಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ? ಮಫ್ತಿಲ್ ಕೆಲ್ಸ ಮಾಡ್ತಿರೋದು ನಿನಗ್ ಗೊತ್ತಿಲ್ಲ. ಈ ಕಾಗೆಗೆ ಕಾವು ಅನ್ಸೋ ಕೆಲಸ ಮಾಡ್ತಿದ್ದಾನೆ ಅವನು. ಏನಂತ ಮ್ಯಾಟ್ರು? ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಆ ವಿಡಿಯೋನ ನೀನು ಕಳ್ಸದ್ಮೇಲೆ ಆ ಮೊಬೈಲ್ ನ ಇವಳು ಕೈ ಕೊಟ್ಟಿದ್ದೆ. ಅದನ್ನ ಇವಳು ಡಂಪ್ ಯಾರ್ಡ್ ಹಾಕ್ಬೇಕು ಅಂತಾನೆ ಹೋಗ್ತಿದ್ಲು, ಮಧ್ಯದಲ್ಲಿ ಮಿಸ್ ಆಗಿದೆ. ಓ, ಆ ಮೊಬೈಲು ಡಂಪ್ ಯಾರ್ಡ್ ಸೇರಿಲ್ಲ ಅಂದ್ರೆ ನೀವು ಗ್ರೇವ್ ಯಾರ್ಡ್ ಸೇರ್ಕೋಬೇಕಾಗತ್ತೆ ಅಂತ ಗೊತ್ತಿಲ್ಲ ಈ ಹುಡುಗಿಗೆ. ಅದು ಅಕಸ್ಮಾತ್ ಮಿಸ್ ಆಗಿರೋದು. ಆದ್ರೆ ಅವತ್ ಮಿಸ್ ಆಗಿರೋದು
ಇವತ್ತು ಸೂರ್ಯನ್ ಕೈಗೆ ಸೇರಿದೆ. ಮೊಬೈಲು ಸೂರ್ಯನ್ ಕೈ ಸಿಕ್ಕಿದ್ಯಾ? ಹೌದು. ಹೇ ಹುಡುಗಿ, ನೀನೇನಾದ್ರು ಹುಡುಗ ಆಗಿದ್ರೆ ಸರಿಯಾಗಿ ಬೀಳ್ತಿತ್ತು ನನ್ ಕೈಯಿಂದ. ನೋಡು, ಅವ್ನ್ ಯಾವಾಗ ಬೇಕಾದ್ರೂ ನಿನ್ನ ಹುಡ್ಕೊಂಡ್ ಬರ್ಬೋದು. ವಿಡಿಯೋ ನನಗೆ ಸೆಂಡ್ ಮಾಡಿದ್ಮೇಲೆ ಅದನ್ನ ಡಿಲೀಟ್ ಮಾಡಿದ್ರು ಅಥವಾ ಹಣ್ಣು ಕಾಯಿ ಇಟ್ಟು ನೈವೇದ್ಯ ಮಾಡ್ಕೊಂಡಿದ್ರು? ಹಾ, ಡಿಲೀಟ್ ಮಾಡಿದ್ದೆ. ಹಾ, ಅವ್ ನನ್ನ ಹತ್ರ ಬಂದ್ರು ಏನು ಮಾಡ್ಕೊಳಕ್ ಆಗಲ್ಲ ಮೇಡಮ್. ನಮ್ಗೆ ಒಡೆಯೋದು ಗೊತ್ತು, ಒಡ್ಸ್ಕೊಳ್ಳೋದು ಗೊತ್ತು. ಆದ್ರೆ ಬಂದ ಏನ್ ಮಾಡ್ತಾವನಂತ ವಿಷಯದಲ್ಲಿ ಅಣ್ಣ ಅವ್ನು ನಮ್ಮ ಹುಡುಗರ ಹತ್ರ ಎಲ್ಲ ಬಂದು ವಿಡಿಯೋ ಬಗ್ಗೆ ನೆನ್ನೆ ಮೊನ್ನೆ ಎಲ್ಲ ವಿಚಾರಿಸಿದಾನೆ ಅಣ್ಣ. ನನ್ನ ಮಕ್ಕಳ ವಿಷಯ ಜೋಬಲ್ಲೇ ಇಟ್ಕೊಂಡು ಬೇಡದಿರೋ ವಿಷಯ ಎಲ್ಲ ಮಾತಾಡ್ತಿರ್ತೀರಾ? ಹೇಳಕ್ಕಾಗಲ್ವ ಇದೆಲ್ಲ ಮೊದ್ಲೇ? ಅವನ್ ಮಂಜ ಸಖತ್ ಕಿಲಾಡಿ, ಸೋಳ್ ಬಲ ಇಲ್ಲ ಅಷ್ಟೇ, ಆದ್ರೆ ತಲೆಯಲ್ಲಿ ಬಲ ಇಟ್ಕೊಂಡಿದ್ದಾನೆ. ಅದಕ್ಕೆ ಅಕೌಂಟ್ ನೋಡ್ಕೊಳಕ್ ಬಿಟ್ಟಿದ್ದೆ ಅವನ್ನ. ಈಗ ಆ ಕೆಲ್ಸ ಕೂಡ ಖಾಲಿ ಇದೆ. ಏ ಹುಡುಗಿ, ಏನು ಬಂದು ಅಕೌಂಟ್ ನೋಡ್ಕೊಳಕ್ ಕೆಲಸ ಮಾಡ್ತೀಯಾ? ನಾಳೆ ಕಸ ಗುಡ್ಸೋರ್ ಬಿಟ್ಟೋಗ್ತಾರೆ, ಅದಕ್ಕೂ ನನ್ನ ಕರ್ದು ಬಿಡ್ತೀಯಾ? ಇರೋ, ನಿನ್ ಜೊತೆ ಬಂದಿದ್ದಕ್ಕೆ ಎಂತೂ ನನ್ನ ಕೆಲ್ಸ ಕರಿತಾ ಇದಾರೆ ನೋಡು. ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಮ್ಮ. ಎಂತವ್ರು ಅನ್ನೋ ಸರ್ಟಿಫಿಕೇಟ್ ಯಾಕೆ ಕೊಡ್ತೀಯಾ? ಸುಬ್ಬು, ಬೇಡದಿರೋ ಮಾತೆಲ್ಲ ಬೇಡ. ನೋಡು, ಇಷ್ಟೇ ವಿಷಯ, ಆದಷ್ಟು ಹುಷಾರಾಗಿರು. ಸರಿ, ಯಾವ್ದಕ್ಕೂ ಯೋಚನೆ ಮಾಡ್ಬಿಟ್ಟು ಫೋನ್ ಮಾಡಿ ಹೇಳು. ಏ ನೋಡ್ರ, ಅವ್ನ್ ಕೈ ನೋಡ್ಕೊಂತೀನ. ನನ್ನ ಕೆಲ್ಸ ಕೊಡೋಷ್ಟು ದೊಡ್ಡ ವ್ಯಕ್ತಿ ಏನೇ ಅವನು, ಅಥವಾ ಅಂತ ರೌಡಿಗಳ ಕೈಲಿ ಕೆಲಸ ಮಾಡೋ ಅಂತ ದುಸ್ಥಿತಿಲಿದ್ದೀನಿ ನಾನು. ಒಂದಜ್ಜಿ ಅಕೌಂಟ್ಸ್ ಅಂತ ಅಕೌಂಟ್ಸ್, ಅವ್ನ್ ಕಂಪ್ನಿಯಿಂದ ಹೋದ್ರೆ ಆ ಕಂಪ್ನಿ ಎಷ್ಟಿದೆ ಅಂತ ಎಣ್ಸಕ್ಕೂ ನನ್ನನ್ನೇ ಕರಿತಾನೆ ಅನ್ಸುತ್ತೆ. ಇನ್ಮೇಲೆ ಅವನು ನೋಡಕ್ಕೆ ನನ್ನನ್ನೇನಾದ್ರೂ ಕರಿಬೇಕಲ್ಲ, ನಿನ್ ಸರಿಯಾಗಿದೆ ಕಣೆ. ಓ ಅಮ್ಮ ತಾಯಿ, ಸ್ವಲ್ಪ ನಿಲ್ಸೆ ಸಾಕು. ಅಂತ ರೌಡಿ ಹತ್ರ ನಾನು ಒಬ್ಳೆ ಓಡಾಡಕ್ ಚೆನ್ನಾಗಿರುತ್ತೇನೆ. ಅದಕ್ಕೆ ಅಂತ ತಾನೇ ನಾನ್ ಬಂದಿದ್ದು. ಆದ್ರೆ ಆ ನನ್ನ ಮಗ ಆಫರ್ ಲೆಟರ್ ಕೊಟ್ಟಾಗ ಯಾಕೋ ಲೋಫರ್ ಅಂತ ಕೇಳಿದಿರ ಸುಮ್ಮನೆ ನಿಂತಿದ್ದಲ್ಲೇ ನೀನು? ಲೇ, ಬರ್ದಿಟ್ಕೊಳೆ, ಇವನ್ ದಿಮಾಕೆ ಇವನನ್ನ ಸಿಕ್ಕಾಕೊಳ್ಳೋಂಗ್ ಮಾಡುತ್ತೆ, ನೋಡ್ತಾ ಇರು. ದಡ್ಡ, ಮುಟ್ಟಾಳ, ಮೂರ್ಖ ಶಿಖಾಮಣಿ ಇವನು. ಸೂರ್ಯ ಬುದ್ಧಿವಂತ, ಶಕ್ತಿವಂತ. ಆ ಸೂರ್ಯನೇ ನುಂಗಕ್ ಹೋಗಿರೋ ಹನುಮಂತ, ಹಾಗೆ ಅವನು. ಅವನೇನಾದ್ರೂ ಇವನ್ ಮುಂದೆ ಬಂದ್ ನಿಂತ್ಕೊಂಡ್ರೆ ಅದ್ ಯಾವ್ಯಾವ ವಿಷಯ ಹೊರಗ್ ಬರುತ್ತೋ ಏನ್ ಕತೆನೋ. ಏನೇನೋ ಹೇಳ್ತೀಯ? ಹಾಗೆಲ್ಲ ಏನು ಆಗಲ್ಲ, ನೀನ್ ಸುಮ್ನೆ ಇರು. ಹಾಗೆ ಆಗತ್ತೆ. ನಾನ್ ಒಂದ್ ಹೇಳ, ಈ ವಾಚ್ ನಾವು ಕೊಂಡ್ಕೋಬಹುದಷ್ಟೇ, ಟೈಮನ್ ಕೊಂಡ್ಕೊಳಕ್ ಆಗಲ್ಲ. ಈ ಕುಂಕುಮ ಅರ್ಶನ ಮೆತ್ಕೊಂಡು ಹಣೆ ಬಣ್ಣ ಬದಲಾಯಿಸ್ಕೋಬಹುದು, ಆದ್ರೆ ಹಣೆ ಬರನಲ್ಲ. ನಿನ್ ಟೈಮ್ ಇವತ್ ಖರಾಬ್ ಆಗಿದೆ, ನಾಳೆ ಕಬಾಬ್ ಆಗುತ್ತೆ, ನೋಡ್ತಾ ಇರು. ಹೊಡಿಬೇಕು ನಿನ್ಗೆ. ಏನೇ ನೀನು, ಏನೇ? ನಾನೇನೋ ನೀನ್ ನೊಂದ್ಕೊಂಡಿದ್ಯಾ ಅಂತ ಬಂದ್ರೆ ನನ್ಗೆ ಬರ್ತಾಳೆ ಇವಳು. ಹೋಗಿಲಿ, ಮೊದ್ಲೇ ಭಯ ಬಿದ್ದು ಒದ್ದಾಡ್ ಹೋಗ್ತಿರೋ ಹೃದಯಕ್ಕೆ ಟೈಮ್ ಬೇರೆ ಫಿಕ್ಸ್ ಮಾಡಕ್ ಬಂದ್ಬಿಟ್ಟು ಇವಳು. ಮನೆ ಹಾಳಿ ನಿನ್ನ. ಏನೇ ಏನ್ ಮಾಡ್ಬಿಡ್ತೀಯ? ಒಂದ್ ನಿಮಿಷ ಇರ. ಮೀನಾ ಅವ್ರೆ, ನೀನೇನಿಲ್ಲಿ? ಇಲ್ಲೇ ಮಾತಾಡ್ತಾ ನಿಂತಿದ್ದೆ, ನಿಮ್ಮ ನೋಡಿದ್ನಲ್ಲ ಮಾತಾಡ್ಬೇಕು ಅಂತ ನಿಲ್ಲಿಸ್ದೆ. ಹೇಳಿ, ಏನ್ ವಿಷಯ? ಅದೇ ಹೇಳಿದ್ನಲ್ಲ ಆ ವಿಷಯ. ಆ ವಿಷಯ ಅಂದ್ರೆ? ಅದೇ ಹುಡುಗನ್ ವಿಷಯ. ಏನೋ ಅವ್ರೆ, ಅವನ ಹತ್ರ ಮೊಬೈಲ್ ಹೇಗ್ ಕೇಳೋದು ಅಂತ ನಂಗೆ ಯೋಚನೆ ಆಗಿದೆ. ನೋಡಿ ಪೂಜಾ ಅವ್ರೆ, ನೀವು ನನ್ನ ಹತ್ರ ಬಂದು ಏನೋ ಕೇಳಿದ್ರಿ ಅಂತ ಒಂದು ಆಪ್ಷನ್ ಕೊಟ್ಟೆ ಅಲ್ಲ. ನಾನೇನು ಲವ್ ಟ್ರೈನಿಂಗ್ ಸ್ಕೂಲ್ ಏನ್ ನಡೆಸ್ತಿಲ್ಲ. ನನಗೆ ಈ ಲವ್ ಅಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇಲ್ಲ. ಹಾಗ್ ನೋಡಕ್ ಹೋದ್ರೆ ಇದೇ ವಿಷಯನ ನನ್ ತಮ್ಮನೋ ತಂಗಿನೋ ಬಂದ್ ನನ್ನ ಹತ್ರ ಕೇಳಿದಿದ್ರೆ ಕಪಾಳಕ್ಕೊಂದ್ ಬಾರ್ಸ್ ಕಳಿಸ್ತಿದ್ದೆ. ಏನೋ ಒಂದು ಹುಡುಗಿ ಜೀವನಕ್ಕೆ ಯಾರ್ಯಾರೋ ಬಂದು ಹೋಗ್ಬಾರ್ದು ಅನ್ನೋ ಒಂದ್ ಕಾರಣಕ್ಕೆ ಸಲಹೆ ಕೊಟ್ಟೆ. ಅದನ್ನೇ ನೀವು ಗ್ರಾಂಟೆಡ್ ಆಗಿ ತಗೊಂಡಿದ್ದೀರಾ. ನೀವ್ ಕೊನೇನ್ ಹೇಳಿದ್ರಲ್ಲ ಆ ಮಾತೇ ನಿಜ. ಮೊದ್ಲೇ ಯಾರು ಇಲ್ದಿರೋ ಒಂಟಿ ಹುಡುಗಿ ನಾನು. ನೀವ್ ನನ್ನ ಅಕ್ಕನೋ ತಂಗಿನೋ ಆಗಿದ್ರೆ ನನ್ ಜೀವನದ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ವಾ? ಅದೆಲ್ಲ ನನಗ್ ಗೊತ್ತಿಲ್ಲ. ನೀವು ಬೇಜಾರ್ ಮಾಡ್ಕೊಳ್ದಿರೋ ನಂಗೊಂದು ಆಪ್ಷನ್ ಕೊಡಿ. ನೋಡಿ, ನೇರವಾಗಿ ನೀವ್ ವಿಷಯ ಹೇಳಿ, ನೀವ್ ಇಷ್ಟ ಆಗಿದ್ದೀರಾ ಅಂತ. ನಿಮ್ಗೆ ನಂಬಿಕೆ ಬರ್ಬೇಕಂತ ಹೇಳಿದ್ರೆ ಈಗಲೇ ನನ್ಗೆ ಮೊಬೈಲ್ ಕೊಡಿ ಅಂತ ಕೇಳಿ. ಆ ವ್ಯಕ್ತಿ ಏನಾದ್ರೂ ಒಳ್ಳೆಯವರಾಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಫೋನ್ ಕೊಡ್ತಾರೆ. ಸರಿ, ಥ್ಯಾಂಕ್ ಯು. ಸರಿ, ನಂಗೆ ಲೇಟ್ ಆಗ್ತಿದೆ, ಕೆಲ್ಸ ಇದೆ, ನಾನು ಹೊರಟಿ. ಸರಿ, ಬಾಯ್. ಜಾಬ್ ಓದಿಬೇಕು ನಿನ್ಗೆ. ಏನೇ ನೀನು? ನಾನು ಇಲ್ಲೇ ಇದ್ರೆ ಅವಳನ್ನೇನೆ ಹೋಗಿ ಮಾತಾಡ್ಸೋದು? ಅದ್ ಹಂಗೆ ಮುಖ್ಯವಾದ ವಿಷಯ. ಏನದು? ನನಗೆ ಹೇಳ್ದಿರೋಂಥದ್ದು? ಹೇಳ್ಬೇಕು, ಆದ್ರೆ ಟೈಮ್ ಬರ್ಬೇಕಷ್ಟೆ. ಸರಿ, ಐಸ್ ಕ್ರೀಮ್ ಕೊಡ್ಸು, ಬಾ ತಿನ್ನೋಣ. ನಿನ್ ಮುಖದಲ್ಲಿ ಏನೋ ಗೊತ್ತಾಗ್ತಾ ಇದೆ ಕಡೆ ನನ್ಗೆ. ಏನೇನೋ ನಡೆಸ್ತಾ ಇದೀಯಾ? ನಡ್ಸು. ಹೆಲ್ಮೆಟ್ ನನಗೂ. ನಿನ್ಗೆ ಟೈಮಿಗೆ ಸರಿಯಾಗಿ ಪೋಲಿಯೋ ಹಾಕ್ಸಿಲ್ಲ ಕಣೆ, ಅದಕ್ಕೆ ಹಿಂಗ ಆಡ್ತೀಯ ನೀನು ಅವಾಗ. ನಿನಗೆ ಯಾವ ಇಂಜೆಕ್ಷನ್ ಹಾಕ್ಸಿಲ್ಲ. ಹತ್ತು ಯಾರಪ್ಪ? ಸರಿಯಾಗಿ ವಾಮ್ಕೊಂಡು ಹೋಗ್ಬಿಡ್ಬೇಕು. ಹೇಳಪ್ಪ, ಏನ್ ತಗೋತಿಯಾ? ಏನ್ ವಾಮ್ಕೋತಿಯಾ? ಏನ್ ಸೊಲ್ಲಿ? ನಾನೊಂದು ಟೀ ಕುಡಿತೀನಪ್ಪ, ಸಾಕು. ಏಯ್,
ಒಂಟಿ ಒಂಟಿ ಅಂತ ಅನ್ಕೊಂಡು ಇಡೀ ಜೀವನ ಒಂಟಿಯಾಗೆ ಇದ್ಬಿಟ್ಟಿಯಲ್ಲ ನೀನು. ಚಿತಾ ನೋಡು, ಜೋಡಿ ಜಮೀನ್ದಾರ ಆಗದೆ ಇದ್ರು ಪರವಾಗಿಲ್ಲ ಕಣೋ, ಆದ್ರೆ ಒಂಟಿಯಾಗಿ ಮಾತ್ರ ಇರಕ್ ಹೋಗ್ಬಾರ್ದು. ಪೂರಿ ಸಾಗು, ಇಡ್ಲಿ ವಡೆ, ಪಲಾವು ಮೊಸರು ಬಜ್ಜಿ, ಆಹಾ ನೋಡ ಕಾಂಬಿನೇಷನ್ ಮಗಂದು ಹೆಂಗಿದೆ ಲೇ. ಹಿಂಗಾದ್ರೂ ಮಾಡಿ ನಿನ್ನ ಅಂಟಾಕಿ ಪುಣ್ಯ ಸಂಪಾದನೆ ಮಾಡೋಣ ಅಂತ ಅನ್ಕೊಂಡ್ರೆ ನೀನ್ ಒಂಟಿಯಾಗೇ ಇದೆಯಾ? ಅದಂತೂ ಆಗ್ಲಿಲ್ಲ. ಅಟ್ಲೀಸ್ಟ್ ಜೋಡಿಯಾಗಿರೋ ತಿಂಡಿ ಆದ್ರೂ ಕೊಡಿಸ್ತೀನಿ, ವಾಮ್ಕೋ ಸೈಲೆಂಟ್ ಆಗಿ. ಕೈಯಲ್ಲಿ ಕೆಲಸ ಇದ್ರೆ ಹೊಟ್ಟೆಲ್ ಹಸ್ವಿ ಇರುತ್ತೆ ಕಣೋ. ಬೆಳಗ್ಗೆಯಿಂದ ಟ್ರಿಪ್ ಇಲ್ಲ ಅಂತ ನಾನೇ ಬೇಜಾರಾಗಿದ್ದೀನಿ. ಏಯ್ ಗೂಬೆ, ಕೆಲ್ಸ ಇದ್ದಾಗ ತಿನ್ನಕ್ಕಾಗಲ್ಲ, ಟೈಮ್ ಸಿಕ್ಕಾಗ ವಾಮ್ಕೊಂಡ್ಬಿಡ್ಬೇಕು. ಸುಮ್ನೆ ಗಬರ್ಸ್ಕೋ. ಅಣ್ಣ ಬರೋಣ. ಹಲೋ ಸರ್, ಏನ್ ತಿಂತೀರಾ? ನನಗೆ ಒಂದು ಈ ಉಗುರ್ಸ್ಕೊಂಡಿರೋ ಊರಗ್ಲ ಇರೋ ಪೂರಿ 2 ಪ್ಲೇಟ್ ತಗೊಂಬಂದ್ಬಿಡಿ, ಆಯ್ತಾ? ಆಯ್ತು ಸರ್. ಮತ್ತೇನು? ಫಸ್ಟ್ ಅದನ್ನ ತಗೊಂಬನ್ನಿ. ನಾನು ಎಂಟ್ರ್ ಮಾಡಂಗಿತ್ತು ಅಂತಂದ್ರೆ ಇನ್ನೂ 4 ಪ್ಲೇಟ್ ಹೇಳ್ತೀನಿ. ಓಕೆ ಸರ್. ಎತ್ಕೊಂಬನ್ನಿ. ಮತ್ತೆ ನಿಮ್ಮ ಅಕ್ಕನ ಮಗು ಕಣ ಡಿಸ್ಚಾರ್ಜ್ ಆಯ್ತೇನೇನ? ಹೂನಪ್ಪ, ಆಯ್ತು, ಪರವಾಗಿಲ್ಲ. ಮನೇಲವ್ರೆ ಚೆನ್ನಾಗಿ ನೋಡ್ಕೊಳಪ್ಪ ಮಗುನ. ಮಕ್ಳಾದ್ರೂ ದೊಡ್ಡವರಾದ್ಮೇಲೆ ಚೆನ್ನಾಗಿ ಉದ್ಧಾರ ಆಗ್ಲಿ ಲೈಫಲ್ಲಿ, ಯಾವ ರೀತಿನೂ ಕಷ್ಟ ಪಡಬಾರ್ದು ಅಂತ ಮಗಳ್ತಾರ. ಸರಿ ಸರಿ ಇರೋ ನಿಮಿಷ ಬಂದೆ. ಅಲ್ಲ ಸರ್, ಏನ್ ತಗೋತೀರಾ? 1 ಪ್ಲೇಟ್ ಇಡ್ಲಿ ವಡೆ ತಗೊಂಬ. ಓಕೆ. ಲೇ ಚೇತ್ನ, ರೋಡಲ್ಲಿ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಪ್ಪ. ಯಾಕ? ನಾವು ಕಷ್ಟಪಟ್ಟು ದುಡ್ದಿರೋದನ್ನ ಅಮಲ್ಕೊಳಕ್ಕೆ ಅಂತಾನೆ ಒಂದು ಗ್ಯಾಂಗ್ ಇದೆ. ಅವ್ರಿಗೆಲ್ಲ ತಾವು ದೊಡ್ಡ ಮನುಷ್ಯರು ಅನ್ನೋ ದಿಮಾಕು. ಲೇ ಚಿತ, ತಿಂದ ಮೇಲೆ ದುಡ್ಡು ನೀನ್ ಕೊಡ್ತೀಯೋ ಇಲ್ಲ ನಾನ್ ಕೊಡ್ಲಾ? ಲೇ, ನಾನ್ ಕೊಡ್ತೀನಿ ಅಂದ್ರೆ ನೀನ್ ಬಿಡ್ತೀಯನೋ? ಯಾವಾಗ್ಲೂ ನೀನೇ ಅಲ್ವೇನೋ ಕೊಡೋದು? ಹಂಗ ಪ್ರೀತಿಯಿಂದ ನಾವು ಕೊಡೋದೇ ಬೇರೆ, ನಮ್ಮನ್ನ ಹೆದರ್ಸಿ ನಮ್ಮ ಹತ್ರ ಕಿತ್ಕೊಳ್ಳೋಂಗ್ ಮಾಡೋದೇ ಬೇರೆ ಅಲ್ವೇನ? ಏನಿವತ್ತು ಕೇಸ್ ಯಾವ್ದು ಸಿಗ್ಲಿಲ್ಲನ ಚಿತಾ? ಕೇಸ? ಓ, ಟ್ರಿಪ್ ಬಗ್ಗೆ ಕೇಳ್ತಾ ಇದ್ಯಾ? ಅವಲ್ಲ ಹೇಳದ್ನಲ್ಲೋ, ಬೆಳಗ್ಗೆಯಿಂದ ಯಾವ್ದು ಬಂದಿಲ್ಲ ಅಂತ. ನಮಗೆ ಟ್ರಿಪ್ ಬರುತ್ತೋ ಇಲ್ವೋ, ನಮ್ಮ ಮೇಲೆ ಕೇಸ್ ಹಾಕಿ ನಮ್ಮ ಹತ್ರ ಬೇಜಾನ್ ದುಡ್ಡು ಕಿತ್ಕೊಳ್ಳೋದಕ್ಕೆ ಕೆಲವರು ಸುತ್ತಾಡ್ತಿದಾರೆ ಕಣೋ. ಅದು ನಿಜಾನೇ ಕಣೋ. ಮೊನ್ನೆ ಒಂದಿನ ನನ್ ಗಾಡಿ ನಿಲ್ಸಿ ಹೊಗೆ ಬರ್ತಿದೆ ಅಂತ ಫೈನ್ ಹಾಕ್ಬಿಡೋದ? ಗಾಡಿನಲ್ಲಿ ಹೊಗೆ ಬರುತ್ತೆ, ಇನ್ನೇನ್ ಬಂಗಾರನ ಬರುತ್ತೆ? ಅದೆಲ್ಲ ದುಡ್ಡು ವಸೂಲಿ ಮಾಡೋದಕ್ಕೆ ಅವ್ರುಗಳು ಕೊಡೋ ಕಾರಣ ಕಣ ಅಷ್ಟೇ. ಯಾರ ಬಗ್ಗೆ ಹೇಳ್ತಾ ಇದೀಯೋ? ರೆಕಮೆಂಡೇಶನ್ ಅಲ್ಲಿ ಕೆಲ್ಸಕ್ಕೆ ಸೇರಿಯೋರ ಬಗ್ಗೆ ಕಣಪ್ಪ. ಲಂಚ ಅಂತ ಅಲ್ಲಿ ತೆತ್ತಿ ಫೈನು ಅಂತ ನಮ್ಮ ಹತ್ರ ಕಿತ್ತೋದ್ ನನ್ನ ಮಕ್ಕಳು ಬೇಜಾನ್ ಜನ ಇರ್ತಾರೆ. ಅಂತವ್ರಿಂದ ನಿಯತ್ತಾಗಿರೋರ್ಗೂ ಕೆಟ್ಟ ಹೆಸರು ಕಣಪ್ಪ. ಕಷ್ಟಪಟ್ಟು ಓದಿದಿದ್ರೆ ನಿಯತ್ತಾಗಿ ನಡ್ಕೋತಿದ್ರು. ಬಿಡ, ಅಂತವ್ರಿಗೆ ನೀತಿ ನಿಯತ್ತು ಎಲ್ಲಿರತ್ತೆ ಹೇಳೋ? ಏನು ಕೊಪ್ ತೋರಿಸ್ತಾ ಇದೀಯಾ? ನಮ್ ಬಗ್ಗೆನೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದೀಯಾ? ಸರ್, ಯಾರು ಸರ್ ನೀವು? ನನ್ನ ಫ್ರೆಂಡ್ ಕಾಲರ್ ಯಾಕೆ ಹಿಡ್ಕೊಂಡಿದ್ದೀರಾ? ಬಿಡಿ ಸರ್. ಸರ್, ಪಬ್ಲಿಕ್ ಅಲ್ಲಿ ಯಾಕೆ ನನ್ನ ಕಾಲರ್ ಹಿಡ್ಕೊಂಡಿದ್ದೀರಾ? ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಅಷ್ಟೇ. ಹೇಯ್, ನೀನು ನನ್ನ ಬಗ್ಗೆನೆ ಮಾತಾಡ್ತಿದ್ದು. ಕಾಮಿಡಿ ಮಾಡ್ತಿದ್ಯಾ? ಕಾಮಿಡಿ ಮಾಡ್ತಾ ಇದೀಯಾ? ಅಯ್ಯೋ, ನನಗೆ ನಿಮ್ ಬಗ್ಗೆ ಕಾಮಿಡಿ ಮಾಡ್ಕೊಂಡು ಓಡಾಡೋದೇ ಕೆಲಸ ಅಂತ ಅನ್ಕೊಂಡಿದ್ದೀರಾ ಸ್ವಾಮಿ? ಏಯ್, ಇನ್ಸ್ಪೆಕ್ಟರ್ ನಿನ್ ಪರ ಮಾತಾಡಿದ್ರು ಅಂತ ಧೈರ್ಯನಾ? ಇನ್ನೊಂದು ಸಲ ನನ್ನ ಬಗ್ಗೆ ಮಾತಾಡಿದ್ರೆ ಏನೇನು ಹೊಡಿತೀರಾ? ಇದು ನಿನ್ ಜಾಗ ಅಲ್ಲ, ಪಬ್ಲಿಕ್ ಪ್ಲೇಸ್. ನಾನಿಲ್ಲಿ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ ಅಷ್ಟೇ. ಹಿಂಗೆ ಸುಮ್ನೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಪಬ್ಲಿಕ್ ಮೇಲೆ ಕೈ ಮಾಡಿದ್ರೆ ಜನ ನೋಡ್ಕೊಂಡು ಸುಮ್ನೆ ಇರಲ್ಲ. ಸಾಲಾಗ ಒಂದೊಂದು ಅಂತ ಕಂಬಲು ಬಿಟ್ರೆ ಪೊಂಗ್ಲು ಬಿಡ್ತೀಯ. ಜೊತೆಗೆ ವಿಡಿಯೋನು ಮಾಡ್ತಾ ಇದಾರೆ ನೋಡಲಿ. ಯಾರೇ ನೀವು ಬಂದು ಗಲಾಟೆ ಮಾಡ್ತಾ ಇದ್ದೀರಾ? ನೀನ್ ಯಾವನ ಇವ್ನಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದೀಯ? ನೋಡಿ, ನಾವು ಜನರಲ್ ಆಗಿ ಊರಿನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದೀವಿ ಅಷ್ಟೇ. ಹೌದು, ಇವನ್ ಕರೆಕ್ಟ್, ನೀನ್ ಕಮಿಷನರ್, ಅದಕ್ಕೆ ಊರಿನ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಯಾಕೆ ಅವ್ರಿಗೆ ಮಾತ್ರ ಊರಿನ ಸಮಸ್ಯೆ ಬಗ್ಗೆ ಮಾತಾಡೋ ಅಧಿಕಾರ ಇರೋದಾ? ಇವನ್ ಜೊತೆ ಜಾಸ್ತಿ ಸುತ್ತಾಡ್ಬೇಡ, ನಿನಗ್ ಒಳ್ಳೇದಲ್ಲ. ಏಯ್, ಅದನ್ ಕೇಳಕ್ ನೀನ್ ಯಾರೋ? ಲೈ, ಸಾರು ಯೂನಿಫಾರ್ಮ್ ಹಾಕೊಂಡ್ ಬಂದಿರಲ್ಲ, ಅದಕ್ಕೆ ನಿನಗೆ ಗೊತ್ತಾಗಿಲ್ಲ ಕಣ ಚಿತ. ಚಿತಾ, ಸಾರು ಟ್ರಾಫಿಕ್ ಪೊಲೀಸ್ ಕಣು. ಅದೇ ಅವತ್ತು ಅಜ್ಜಿ ತಾತ ಅಂಗಡಿನ ಖಾಲಿ ಮಾಡಿಸಿ ಅಜ್ಜಿನ ತಳ್ಳಿ ಆಸ್ಪತ್ರೆಗೆ ಸೇರಂಗ್ ಮಾಡದ್ನಲ್ಲ ಪುಣ್ಯಾತ್ಮ, ಅದ್ ಇವ್ರೇ ಕಣ, ಇವ್ರೇ. ಅಮಾಯಕರು ಸಿಕ್ಕರೆ ಸಾಕು, ಹಿಡ್ಕೊಂಡು ಕೇಸ್ ಹಾಕ್ಬಿಡ್ತಾರೆ ಅಲ್ವಾ ಸರ್? ನಿನಗಿದೆ ಕಣೋ ಒಂದಿನ. ಹಲೋ, ನಾನು ಹೇಳಿದ್ನಲ್ಲ ಮೀನಾ ಆ ಆರ್ಡ್ರಿಗೆ ಒಪ್ಕೋಬಾರ್ದು ಅಂತ. ಅದ್ ಹೇಗ್ ಒಪ್ಕೊಬಿಡ್ತಾಳೆ ಅಂತ ನಾನು ನೋಡ್ತೀನಿ. ಅಯ್ಯೋ ಅಮ್ಮ, ಅಯ್ಯೋ ಕೈ ಸಡ್ಕೊಂಡ್ಬಿಟ್ಟಿದೆ ಕಣೆ. ಅತ್ತೆ ಕೈ ಸರಿ ಹೋಗೋದಕ್ಕೆ ತುಂಬಾ ಟೈಮ್ ಹಿಡಿಯೋ ಆಗಿದೆ. ಮಂಟಪಕ್ಕೆ ಹೋಗಿ ಡೆಕೋರೇಷನ್ ಹೇಗ್ ಮಾಡ್ಲಿ?